ಯುವ ವೈದ್ಯ ಅತ್ಯಾಚಾರವನ್ನು ಖಂಡಿಸಿ ಕೋಲ್ಕತ್ತಾದಲ್ಲಿ ನಡೆದಿದ್ದಕ್ಕೆ ನಾಳೆ ದೇಶವ್ಯಾಪಿ ವೈದ್ಯರು ಪ್ರತಿಭಟನೆಯನ್ನು ಮಾಡ್ತಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರೆ ಕೊಟ್ಟಿದೆ, ಹಾಗಾಗಿ ರಾಜ್ಯದಲ್ಲೂ ನಡೆಯುತ್ತೆ. ಎಲ್ಲ ವೈದ್ಯರು ನಾಳೆ ಮುಷ್ಕರಕ್ಕೆ ಇಳಿತಾರೆ. ಅಂದರೆ ನಾಳೆ ಬೆಳಿಗ್ಗೆ 6ರಿಂದ ಭಾನುವಾರ ಬೆಳಿಗ್ಗೆ 6 ಗಂಟೆಯವರೆಗೆ ವೈದ್ಯರು ಕೆಲಸ ಮಾಡಲ್ಲ. OPDನಲ್ಲಿ ಎಕ್ಸೆಪ್ಟ್ ಎಮರ್ಜೆನ್ಸಿ ತುರ್ತು ಸೇವೆಗೆ ಮಾತ್ರ ಕೊಡ್ತಾರೆ. ಇನ್ನು ಆ ಕಡೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್, ಕಲ್ಕತ್ತಾ ಹೈಕೋರ್ಟಲ್ಲಿ ಪ್ರಕರಣ ಬಂದಾಗ ಅವರು ಅಂದರು 7,000 ಜನ ಮಧ್ಯರಾತ್ರಿಯಲ್ಲಿ ಬಂದು ಆಸ್ಪತ್ರೆನೆಲ್ಲ ಒಡೆದಾಕ್ಬಿಟ್ಟು ಹೋಗ್ತಾರೆ ಅಂತಂದರೆ ಏನು ಪೊಲೀಸ್ನವ್ರು ಏನು ಕಡಲೆಕಾಯಿ ಬೀಜ ತಿಂತಿದ್ರಾ? ಏನು ಮಾಡ್ತಿದ್ರು ಪೊಲೀಸ್ನವರು? ಒಂದು ಆಲೋಚನೆ ಬೇಡವಾ? ಒಂದು ತಯಾರಿ ಬೇಡವಾ ಅಂತ ಹೇಳಿದ್ದಾನೆ. ಒಂದು ವೇಳೆ ನಿಮ್ಗೆ ಇದನ್ನು ನಡ್ಸೋಕ್ಕಾಗದಿದ್ರೆ ಹಾಸ್ಪಿಟ್ಲನ್ನು ಬಂದ್ ಮಾಡಿಬಿಡಿ, ಪೇಷಂಟ್ಗಳನ್ನೆಲ್ಲ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿಬಿಡಿ ಆಸ್ಪತ್ರೆ ಹೇಳ್ತೀವಿ ಅಂತ ಭಾಳ ತುಂಬ ಸೀರಿಯಸ್ ಆಗಿ ಸರ್ಕಾರಕ್ಕೆ ಹೇಳಿದ್ದಾರೆ. ಎಂದಿನಂತೆ ಮಮತಾ ಬ್ಯಾನರ್ಜಿ ಇದು BJP CPIM ಮಾಡಿರೋದು ಅಂತೇಳಿ ತಾನೇ ರಸ್ತೆಗಿಳಿದು ಇನ್ಯಾರ್ದೋ ವಿರುದ್ಧ ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವತ್ತು ಹೇಳಿದ್ರಲ್ಲ ಬಾಂಗ್ಲಾದೇಶದಲ್ಲಿ ಬಂದ ಪರಿಸ್ಥಿತಿ ಬಂದು ಬಿಡಬಹುದು, ಎಲ್ಲಿ ಅಂತ ನಾನು ಕೇಳಿದ್ದೆ. ಅದ್ಯಾಕೆ ಮಮತಾ ಬ್ಯಾನರ್ಜಿ ಮನೆಗೆ ಬರಬಾರ್ದು ಅಂತ ಕೇಳಿದ್ದೆ. ಇದು ಮುಂದುವರೆದ್ರೆ ಮೊದಲು ಬರೋದು ಈಗ ಮಮತಾ ಬ್ಯಾನರ್ಜಿ ಮನೆಗಿದು ಆ ಪರಿಸ್ಥಿತಿ. ಸಿದ್ದರಾಮಯ್ಯವ್ರನ್ನೇ ಹೇಳಿದ್ರಲ್ಲ ಅರಾಜಕತೆ ಇಲ್ಲೂ ಬಂದು ಬಿಡಬಹುದು, ಜನ ಪರವಾಗಿರಲಿಲ್ಲ ಅಂದ್ರೆ ಹಾಗೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಮಾತಾಡ್ತಿರೋದಲ್ಲ ಯಾವಾಗಲೂ. ಏನೋ ಈ ಮಧ್ಯೆ ರ್ಯಾಲಿ ಮಾಡಿ ಪ್ರಕರಣದ ಆರೋಪಿಗಳಿಗೆ ಮರಣದಂಡನೆ ಕೊಡಬೇಕು ಅಂತ, ಇದು ಚೆನ್ನಾಗಿದೆ. ಪೊಲೀಸ್ನವರೇ ಹೊರಟು ಬಿಡೋದು ಹಿಡ್ಕೊಂಡು. ಅಯ್ಯೋ ನಿಮ್ಮ ರಾಜಕಾರಣಕ್ಕಿಷ್ಟು ಲಜ್ಗೆಟ್ಟವರು. ಎಸ್